ಸ್ನೇಹಿತರೆ, 243 ಸದಸ್ಯ ಬಲದ ಬಿಹಾರ ವಿಧಾನಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಈ ಬಾರಿ NDA ಮೈತ್ರಿಕೂಟ ಹಾಗೂ ಮಹಾಗಠಬಂಧನ್ ಎರಡೂ ಮೈತ್ರಿಕೂಟಗಳು ಕೂಡ ಬಿಹಾರವನ್ನು ತಮ್ಮ ಕೈವಶ ಮಾಡಿಕೊಳ್ಬೇಕು ಅನ್ನುವ ಪ್ರಯತ್ನಕ್ಕೆ ನಿರಂತರವಾಗಿ ತಮ್ಮದೇ ಆದಂತಹ ಲೆಕ್ಕಾಚಾರದಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡಿದ್ರೆ, ಈ ಬಾರಿಯೂ ಕೂಡ NDA ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಮಹಾಗಠಬಂಧನ್ ಈ ಬಿಹಾರದಲ್ಲಿ ಅಧಿಕಾರಕ್ಕೆ ಬರೋದ್ರ ಮೂಲಕ ತೇಜಸ್ವಿ ಯಾದವ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಹುಟ್ಕೊಂಡಿದ್ದಾವೆ. ಒಂದು ಕಡೆ ಈಗಾಗಲೇ ತೇಜಸ್ವಿ ಯಾದವ್ ತಮ್ಮ ಪ್ರಮಾಣ ವಚನಕ್ಕೆ ಒಂದು ದಿನಾಂಕವನ್ನು ನಿಗದಿ ಮಾಡಿಕೊಂಡಿರ್ತಕ್ಕಂಥದ್ದು ಕೂಡ ತೀವ್ರ ಅಚ್ಚರಿಗೆ ಕಾರಣ ಆಗಿದೆ. ಇನ್ನೊಂದು ಕಡೆ NDA ಮೈತ್ರಿಕೂಟದ ಪಕ್ಷಗಳು ಕೂಡ ಈ ಬಾರಿಯೂ ಬಿಹಾರದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಬೇಕು ಅನ್ನುವ ನಿರಂತರ ಪ್ರಯತ್ನಕ್ಕೆ ಕೈ ಹಾಕಿದ್ದು, ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರ ರಾಷ್ಟ್ರೀಯ BJP ನಾಯಕರು ಸಾಕಷ್ಟು ಒಂದು ಪ್ರಚಾರವನ್ನು ಬಿಹಾರದಲ್ಲಿ ನಡೆಸ್ತಾ ಇರತಕ್ಕಂಥದ್ದು ಒಂದು ರೀತಿ ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಲ್ಲುವಂತೆ ಮಾಡಿದೆ. ಇನ್ನೊಂದು ಕಡೆ ಪ್ರಶಾಂತ್ ಕಿಶೋರ್ ಚುನಾವಣಾ ಕಣದಿಂದ ಹಿಂದೆ ಸರಿದಿರ್ತಕ್ಕಂಥದ್ದು ಕೂಡ ಬಿಹಾರ ಚುನಾವಣೆಯ ಫಲಿತಾಂಶದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರ್ಬೋದು ಅನ್ನುವ ಲೆಕ್ಕಾಚಾರಗಳು ಕೂಡ ಕೇಳಿಬರ್ತದವೆ. ಇಷ್ಟೆಲ್ಲ ಮಾತುಗಳ ನಡುವೆ ರಾಷ್ಟ್ರೀಯ ಸುದ್ದಿ ಮಾಧ್ಯಮವಾಗಿರ್ತಕ್ಕಂಥ JVC ಸಂಸ್ಥೆ ತನ್ನದೇ ಆದಂತಹ ಒಂದು ಸರ್ವೆ ಕಾರ್ಯವನ್ನು ಬಿಹಾರದಲ್ಲಿ ಕೈಗೊಂಡಿದ್ದು, ಅದರ ಅಂಕಿಅಂಶಗಳನ್ನು ನಮ್ಮ ಮುಂದೆ ಇಟ್ಟಿರೋದು. ಇದೀಗ ಆ ಅಂಕಿಅಂಶಗಳು ಬಹಿರಂಗಗೊಂಡಿದ್ದು, ನಿಜಕ್ಕೂ ಕೂಡ ಬಿಹಾರದಲ್ಲಿ ಈ ಬಾರಿ ಅಧಿಕಾರವನ್ನು ಪಡೆಯೋರು ಯಾರು, NDA ಮೈತ್ರಿಕೂಟ ಈ ಬಾರಿಯೂ ಕೂಡ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತಾ ಅಥವಾ ಮಹಾಗಠಬಂಧನ್ ಈ ಬಾರಿ ಅಧಿಕಾರಕ್ಕೆ ಬರುತ್ತಾ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳನ್ನು ಕೊಟ್ಟಿದೆ. ಬನ್ನಿ ಸ್ನೇಹಿತರೆ, ಹಾಗಾದರೆ JVC ಸಂಸ್ಥೆ ನೀಡಿರ್ತಕ್ಕಂಥ ಈ ಬಿಹಾರ ಚುನಾವಣೋತ್ತರ ಒಂದು ಸಮೀಕ್ಷೆ ಏನನ್ನ ಹೇಳುತ್ತೆ, ಯಾವ ಮೈತ್ರಿಕೂಟ ಈ ಬಾರಿ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುತ್ತೆ, ಒಂದು ಸರಿ ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, 243 ಸದಸ್ಯ ಬಲದ ಬಿಹಾರ ವಿಧಾನಸಭಾ ಚುನಾವಣೆ ಅತ್ಯಂತ ಕುತೂಹಲವನ್ನು ಕೇಳಿಸಿದೆ. ಒಂದು ಕಡೆ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕೇಂದ್ರ ಸರ್ಕಾರದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ಬೋದು. ಅದಾದ ನಂತರ ಒಂದು ವೇಳೆ NDA ಬಿಹಾರದಲ್ಲಿ ಅಧಿಕಾರವನ್ನು ಕಳ್ಕೊಂಡ್ರೆ ಅದು ಕೇಂದ್ರ ಸರ್ಕಾರದ ಮೇಲೂ ಕೂಡ ದುಷ್ಪರಿಣಾಮ ಬೀರುತ್ತೆ. ಆ ಮೂಲಕ ನರೇಂದ್ರ ಮೋದಿ ನೇತೃತ್ವದ NDA ಸರ್ಕಾರ ಪತನ ಆಗುತ್ತೆ ಅನ್ನುವ ಸಾಕಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಇಷ್ಟೆಲ್ಲ ಚರ್ಚೆಗಳ ನಡುವೆ ಇದೀಗ ಬಿಹಾರ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಇಂತಹ ಸಂದರ್ಭದಲ್ಲಿ JVC ಸಂಸ್ಥೆ ತನ್ನದೇ ಆದಂಥ ಒಂದು ಅಂಕಿಅಂಶಗಳನ್ನು ಮುಂದಿಟ್ಟು ಬಿಹಾರದಲ್ಲಿ ಯಾರು ಅಧಿಕಾರಕ್ಕೆ ಬರ್ಬೋದು ಅನ್ನುವ ಒಂದು ಸ್ಪಷ್ಟ ಸೂಚನೆಯನ್ನು ನಮ್ಮ ಮುಂದೆ ಇಟ್ಟಿದೆ. ಈ JVC ಸಂಸ್ಥೆಯ ಪ್ರಕಾರ ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಈ ಬಾರಿಯೂ ಕೂಡ NDA ಬಹುತೇಕ ಅಧಿಕಾರವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಸಫಲವಾಗುತ್ತೆ. ಆ ಮೂಲಕ 243 ಕ್ಷೇತ್ರಗಳ ಪೈಕಿ 120ರಿಂದ 140 ಕ್ಷೇತ್ರಗಳಲ್ಲಿ NDA ಗೆಲುವನ್ನು ಕಾಣುತ್ತೆ ಅನ್ನುವ ಒಂದು ಸ್ಪಷ್ಟ ಅಂಕಿ ಸಂಖ್ಯೆಗಳನ್ನು ನಮ್ಮ ಮುಂದೆ ಇಟ್ಟಿದೆ. ಅದೇ ರೀತಿ ಮಹಾಗಠಬಂಧನ್ ಈ ಬಾರಿ ತೀವ್ರ ಹಿನ್ನಡೆಯನ್ನು ಅನುಭವಿಸುತ್ತೆ. ಆ ಮೂಲಕ ಕೇವಲ 93ರಿಂದ 112 ಸ್ಥಾನಗಳಲ್ಲಿ ಮಹಾಗಠಬಂಧನ್ ಈ ಬಾರಿ ಗೆಲುವನ್ನು ಕಾಣಬಹುದು ಅನ್ನುವ ಲೆಕ್ಕಾಚಾರದ ಒಂದು ಮುನ್ಸೂಚನೆಯನ್ನು ಕೂಡ ಈ JVC ಸಂಸ್ಥೆ ನಮ್ಮ ಮುಂದಿಟ್ಟಿದೆ. ಈ ಒಂದು ಸಂಸ್ಥೆ ಇಟ್ಟಿರ್ತಕ್ಕಂಥ ಒಂದು ವರದಿಯ ಪ್ರಕಾರ ಈ NDA ಮೈತ್ರಿಕೂಟದಲ್ಲಿರ್ತಕ್ಕಂಥ ಮಿತ್ರ ಪಕ್ಷಗಳಲ್ಲಿ ಯಾವ್ಯಾವ ಪಕ್ಷಗಳಿಗೆ ಎಷ್ಟೆಷ್ಟು ಸ್ಥಾನಗಳು ಸಿಗ್ಬೋದು, ಅದೇ ರೀತಿ ಮಹಾಗಠಬಂಧನ್ನಲ್ಲಿರ್ತಕ್ಕಂಥ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ, ಇನ್ನು ಶೇಕಡಾವಾರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಹಾರದ ಜನ ಯಾರನ್ನು ನೋಡಲು ಬಯಸ್ತಾರೆ ಅನ್ನುವ ಅಂಕಿಅಂಶಗಳನ್ನು ಕೂಡ ಮುಂದಿಟ್ಟಿದೆ. ಅದರ ಪ್ರಕಾರ 243 ಸದಸ್ಯ ಬಲದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ BJP 70ರಿಂದ 81 ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವನ್ನು ಕಾಣ್ಬೋದು. ಅಂದರೆ ಕಳೆದ ಬಾರಿ ಗೆದ್ದಂತಹ ಕ್ಷೇತ್ರಗಳಿಗಿಂತ 4-5 ಹೆಚ್ಚಿನ ಕ್ಷೇತ್ರಗಳನ್ನು ಈ ಬಾರಿ BJP ಗೆಲ್ಲುತ್ತೆ ಅನ್ನುವ ಒಂದು ಸೂಚನೆಯನ್ನು ಈ ಒಂದು ಸಮೀಕ್ಷೆ ನಮಗೆ ಹೊರಹಾಕ್ತಾ ಇದೆ. ಅದೇ ರೀತಿ JDU ಈ ಬಾರಿಯೂ ಕೂಡ ಕಳೆದ ಬಾರಿಯಂತೆಯೇ ಉತ್ತಮ ಸಾಧನೆಯನ್ನು ಕೂಡ ಮಾಡುತ್ತೆ. ಆ ಮೂಲಕ 42ರಿಂದ 48 ಕ್ಷೇತ್ರಗಳಲ್ಲಿ JDU ಗೆಲುವನ್ನು ಕಾಣುತ್ತೆ ಅನ್ನುವ ಒಂದು ಸೂಚನೆಯನ್ನು ಈ ಒಂದು ಸಂಸ್ಥೆ ಕೊಡ್ತಾ ಇದೆ. ಅದೇ ರೀತಿ ಚಿರಾಗ್ ಪಾಸ್ವಾನ್ ನೇತೃತ್ವದ LJP ಕೂಡ 5ರಿಂದ 7 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣುವ ಸಾಧ್ಯತೆಗಳನ್ನು ಈ ಒಂದು ವರದಿ ಸೂಚಿಸ್ತಾ ಇದೆ. ಇನ್ನು HAMS ಅಂದರೆ ನಿತಿನ್ ರಾಮ್ ಮಾಂಜಿ ಅವರ HAMS ಕೂಡ 2 ಸ್ಥಾನಗಳಲ್ಲಿ ಗೆಲುವನ್ನು ಕಾಣ್ಬೋದು. ಇನ್ನು RLM ಕೂಡ 1ರಿಂದ 2 ಸ್ಥಾನಗಳಲ್ಲಿ ಗೆಲುವನ್ನು ಕಾಣೋದ್ರ ಮೂಲಕ NDA ಮೈತ್ರಿಕೂಟ 120ರಿಂದ
140 ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವನ್ನು ಕಾಣೋದ್ರ ಮೂಲಕ ಮತ್ತೊಮ್ಮೆ ಬಿಜೆಪಿ ನೇತೃತ್ವದ NDA ಮೈತ್ರಿಕೂಟ ಬಿಹಾರದಲ್ಲಿ ಅಧಿಕಾರಕ್ಕೆ ಬರುವ ಸಾಧ್ಯತೆಗಳ ಒಂದು ಮುನ್ಸೂಚನೆಯನ್ನು ಈ JVC ಸಂಸ್ಥೆ ಕೊಡ್ತಾ ಇದೆ. ಅದೇ ರೀತಿ ಮಹಾಗಠಬಂಧನಲ್ಲಿರ್ತಕ್ಕಂಥ ಕಾಂಗ್ರೆಸ್, RJD, CPI-ML, CPI ಹಾಗೂ CPM ಎಷ್ಟು ಸ್ಥಾನಗಳನ್ನು ಗೆಲ್ಬೋದು ಅನ್ನುವ ಒಂದು ಅಂಕಿಅಂಶಗಳನ್ನು ಕೂಡ ಈ ಒಂದು ಸಂಸ್ಥೆ ಮುಂದಿಟ್ಟಿದೆ. ಅದರ ಪ್ರಕಾರ JDU ಕಳೆದ ಬಾರಿಗಿಂತ ಕೆಲವೊಂದಷ್ಟು ಸ್ಥಾನಗಳಲ್ಲಿ ಈ ಬಾರಿ ಸ್ಥಾನಗಳನ್ನು ಕಳೆದುಕೊಳ್ಬೋದು. ಆ ಮೂಲಕ ಕಳೆದ ಬಾರಿ ಏನು 75 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿತ್ತು JDU, ಈ ಬಾರಿ ಕೇವಲ 69ರಿಂದ 78 ಕ್ಷೇತ್ರಗಳಲ್ಲಿ JDU ತನ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಳ್ಬೋದು. ಅದೇ ರೀತಿ ಕಾಂಗ್ರೆಸ್ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 19 ಕ್ಷೇತ್ರಗಳನ್ನು ಗೆಲುವನ್ನು ಕಂಡಿತ್ತು, ಆದರೆ ಈ ಬಾರಿ ಬಿಹಾರದಲ್ಲಿ ಕಾಂಗ್ರೆಸ್ನ ಸಾಧನೆ ಕಳಪೆಯಾಗಿರುತ್ತೆ. ಆ ಮೂಲಕ ಕಾಂಗ್ರೆಸ್ ಕಳೆದ ಬಾರಿ ಗೆದ್ದಂಥ 19 ಕ್ಷೇತ್ರಗಳ ಪೈಕಿ ಈ ಬಾರಿ ಕೇವಲ 9ರಿಂದ 17 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣಬಹುದು ಅನ್ನುವ ಒಂದು ಮಾಹಿತಿಯನ್ನು ಈ ಸಂಸ್ಥೆ ಹೊರಹಾಕಿದೆ. ಅದೇ ರೀತಿ CPI-ML LM ಇದು 12ರಿಂದ 14 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಾಣ್ಬೋದು. ಇನ್ನು CPI 1 ಕ್ಷೇತ್ರದಲ್ಲಿ ಗೆಲುವನ್ನು ಕಂಡ್ರೆ CPM 1ರಿಂದ 2 ಕ್ಷೇತ್ರಗಳಲ್ಲಿ ಗೆಲುವಿನ ಸಾಧ್ಯತೆಯನ್ನು ಈ ಒಂದು ಸಮೀಕ್ಷೆ ನಮ್ಮ ಮುಂದೆ ಇಟ್ಟಿದೆ. ಅದೇ ರೀತಿ ಬಿಹಾರದಲ್ಲಿ ಯಾವ ಮತದಾರರು ಯಾರನ್ನು ತಮ್ಮ ಮುಂದಿನ ಮುಖ್ಯಮಂತ್ರಿ ಆಗಿ ನೋಡೋದಕ್ಕೆ ಬಯಸ್ತಾರೆ ಅನ್ನೋ ಒಂದು ಪ್ರಶ್ನೆಗೆ ಬಿಹಾರದ ಜನ ಒಂದು ಅಚ್ಚರಿಯ ಉತ್ತರವನ್ನು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ NDA ಮೈತ್ರಿಕೂಟ ಮತ್ತೊಮ್ಮೆ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ, ಆ ಮೂಲಕ ನಿತೀಶ್ ಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಒಂದು ಮುನ್ಸೂಚನೆಗಳು ಸಿಗ್ತಾ ಇದ್ದರೆ, ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಹಾರದ ಜನರು ತೇಜಸ್ವಿ ಯಾದವ್ ಅವರ ಪರವಾಗಿ 33% ಜನ ತಮ್ಮ ಭಾವನೆಯನ್ನು ಹಂಚಿಕೊಂಡಿದ್ದಾರೆ. ಅಂದರೆ 33% ಜನ ಈ ಬಾರಿ ತೇಜಸ್ವಿ ಯಾದವ್ ಅವರೇ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸ್ತಿದ್ದಾರೆ. ಇನ್ನೊಂದು ಕಡೆ ಈಗ ಹಾಲಿ ಬಿಹಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಮುಂದಿನ NDA ಮೈತ್ರಿಕೂಟದ ಮುಖ್ಯಮಂತ್ರಿ ಎಂದೇ ಬಿಂಬಿತವಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಜನಪ್ರಿಯತೆಯನ್ನು ಕಳ್ಕೊಂಡಿದ್ದಾರೆ. ಆ ಮೂಲಕ ತೇಜಸ್ವಿ ಯಾದವ್ ಅವರಿಗಿಂತ ಕಡಿಮೆ ಸಂಖ್ಯೆಯ ಜನ ಈ ಬಾರಿ ನಿತೀಶ್ ಕುಮಾರ್ ಅವರನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಆ ಮೂಲಕ ನಿತೀಶ್ ಕುಮಾರ್ ಅವರ ಪರವಾಗಿ ಬಿಹಾರದ 29% ಮತದಾರರು ಮಾತ್ರ ನಿತೀಶ್ ಕುಮಾರ್ ನಮ್ಮ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಖ್ಯಮಂತ್ರಿ ರೇಸ್ನಲ್ಲಿ ಅತ್ಯಂತ ಪ್ರಮುಖವಾಗಿ ಬರ್ತಾ ಇರತಕ್ಕಂಥ ಇನ್ನೊಂದು ಹೆಸರು LJPಯ ಚಿರಾಗ್ ಪಾಸ್ವಾನ್ ಅವರ ಪರವಾಗಿ 10% ಮತದಾರರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದ್ರ ಮೂಲಕ ಈ ತೇಜಸ್ವಿ ಯಾದವ್ ಹಾಗೂ ನಿತೀಶ್ ಕುಮಾರ್ ನಂತರ ಅತ್ಯಂತ ಜನಪ್ರಿಯ ನಾಯಕನಾಗಿ ಚಿರಾಗ್ ಪಾಸ್ವಾನ್ ಅವರು ಈ ಬಾರಿ ಅಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸ್ನೇಹಿತರೆ, ಸಾಕಷ್ಟು ಪ್ರಯತ್ನಗಳನ್ನು MGB ಕೂಡ ಈ ಬಾರಿ ಬಿಹಾರದಲ್ಲಿ ಗೆಲುವನ್ನು ಕಾಣಬೇಕು ಅನ್ನುವ ಒಂದು ಲೆಕ್ಕಾಚಾರದಲ್ಲಿದೆ. ಇನ್ನೊಂದು ಕಡೆ ನರೇಂದ್ರ ಮೋದಿ ಹಾಗೂ ಕೇಂದ್ರ BJP ನಾಯಕರು ಸಾಕಷ್ಟು ಬಿರುಸಿನ ಪ್ರಚಾರವನ್ನು ಬಿಹಾರದಲ್ಲಿ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆ ಏನು ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ಕುಸಿತಿರ್ತಕ್ಕಂಥದ್ದು, ತೇಜಸ್ವಿ ಯಾದವ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ಕೂಡ ಬಿಹಾರ ಚುನಾವಣಾ ಫಲಿತಾಂಶದ ಮೇಲೆ ಬಹುದೊಡ್ಡ ಪ್ರಭಾವವನ್ನು ಬೀರ್ಬೋದು ಅನ್ನುವ ಒಂದು ಲೆಕ್ಕಾಚಾರಗಳು ಕಂಡುಬಂದಿದ್ರೂ ಕೂಡ ಬಹುತೇಕ ಅಂತಿಮವಾಗಿ ಈ JVC ಸಂಸ್ಥೆ ಹೇಳ್ತಿರ್ತಕ್ಕಂಥ ಒಂದು ವರದಿಯ ಪ್ರಕಾರ NDA ಮೈತ್ರಿಕೂಟವೇ ಮತ್ತೊಮ್ಮೆ ಬಿಹಾರದಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ. ಆ ಮೂಲಕ ತೇಜಸ್ವಿ ಯಾದವ್ ಅವರ ಕನಸು ಭಗ್ನವಾಗುತ್ತೆ ಅನ್ನುವ ಮಾಹಿತಿಗಳು ಸಿಗ್ತಾ ಇದ್ದಾವೆ. ಸ್ನೇಹಿತರೆ, ನಿಮಗಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಿಜಕ್ಕೂ ಕೂಡ ಈ ಬಾರಿ ಬಿಹಾರ ಯಾವ ಮೈತ್ರಿಕೂಟಕ್ಕೆ ಒಲಿಯುತ್ತೆ? ಮತ್ತೊಮ್ಮೆ NDA ಅಧಿಕಾರವನ್ನು ಉಳಿಸ್ಕೊಳ್ಬೋದಾ ಅಥವಾ ಅಚ್ಚರಿಯ ರೀತಿಯಲ್ಲಿ ತೇಜಸ್ವಿ ಯಾದವ್ ಮಹಾಗಠಬಂಧನ್ನ ಗೆಲುವಿನ ಮೂಲಕ ಬಿಹಾರದ ಮುಖ್ಯಮಂತ್ರಿ ಆಗ್ಬೋದಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.